ಸನ್ನು ನಾನು ನಿಮ್ಮ ಸೃಜನ್ನು ಇಲ್ಲಿ ಸಿಗುತ್ತೆ ಸಿಕ್ಕಾಪಟ್ಟೆ ಫನ್ನು. ನೀವು ನೋಡ್ತಾ ಇದ್ದೀರಾ ಮೊಬೈಲ್ ನಂಬರ್ 1. ಮೌಂಟ್ ಎವರೆಸ್ಟ್ ಗಿಂತ ಟಾಲೆಸ್ಟ್, ಅರಬ್ಬಿ ಸಮುದ್ರಕ್ಕಿಂತ ಡೀಪೆಸ್ಟ್, ನಮ್ಮ ಹಾರ್ಟ್ ಗಿಂತ ಕ್ಲೋಸೆಸ್ಟ್, ಸಿಹಿಗಿಂತ ಸ್ವೀಟೆಸ್ಟ್, ಸಮ್ ಟೈಮ್ಸ್ ಸ್ವಲ್ಪ ಕಾರೆಸ್ಟ್, ಆದ್ರೆ ಸಂಬಂಧಗಳಲ್ಲಿ ದಿ ಬೆಸ್ಟ್ ನನ್ನ ಮಮ್ಮಿ ಈಸ್ ದ ಬೆಸ್ಟ್. ಎಲ್ಲ ಅಮ್ಮಂದಿರಿಗೆ ಸಲಾಂ ಹೊಡಿತಾ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಮಮ್ಮಿ ನಂಬರ್ 1. ಮಮ್ಮಿ ನಂಬರ್ 1 ಇವತ್ತಿನ ಸಂಚಿಕೆಯಲ್ಲಿ 4 ಜನ ಮಮ್ಮಿರು ತಮ್ಮ ಕಂದಮ್ಮನಗಳ ಜೊತೆ ಬಂದು ಮತ್ತೆ ಜಟಾಪಟಿ ನಡೆಸ್ತಾರೆ. ಯಾರು ಇವತ್ತಿನ ಸಂಚಿಕೆಯಲ್ಲಿ ಮಮ್ಮಿ ನಂಬರ್ 1 ಆಗ್ತಾರೆ ಅಂತ ನೋಡೋಣ. ಮೊದಲನೇ ಕಂಟೆಸ್ಟೆಂಟ್ ಇವರ ಮಗಳಿಗೆ ಮಗಳಾಗಿರ್ಬೇಕು ಅಂತ ಆಸೆ ಪಡ್ತಾರಂತೆ. ನೋಡೋಣ ಇವರಿಬ್ಬರ ಮಧ್ಯದಲ್ಲಿ ಯಾರು ಮಮ್ಮಿ ನಂಬರ್ 1 ಆಗ್ತಾರೆ ಅಂತ. ಪ್ಲೀಸ್ ವೆಲ್ಕಮ್ ದ್ವಿತಿ ಅಂಡ್ ಅವರ ಮಮ್ಮಿ ಚೈತ್ರ. ನೀನ್ ಸ್ಕೂಲಲ್ಲಿ ಸಿಕ್ಕಾಪಟ್ಟೆ ಕಾಪಿ ಹೊಡಿತೀಯಾ? ಮಮ್ಮಿನ ಅಷ್ಟು ಕಾಪಿ ಹೊಡಿತಾ ಇದೆಯಾ? ಜಾಸ್ತಿ ಸುಳ್ಳು ಹೇಳೋದ್ ಚೆನ್ನಾಗಿರಲ್ಲ. ಕೇಳ್ತಾ ಇದೀನಿ, ಸುಳ್ಳು ಹೇಳದ್ನ ನಾನು? ಹೌದು. ನಿನ್ನ ಹೆಸರು ದ್ವಿತಿ? ದ್ವಿತಿನಾ? ದ್ಯುತಿ. ದ್ಯುತಿ. ಓಹೋ, ಏನ್ ದ್ಯುತಿ ಅಂದ್ರೆ ಏನು? ದ್ಯುತಿ ಅಂದ್ರೆ ಬೆಳಕು. ಬೆಳಕು. ಟಾರ್ಚ್ ಅಂತ ಯಾಕೆ ಇಡಲಿಲ್ಲ ನಿಂಗೆ ಹೆಸರು? ಇಡ್ಬೋದಾಗಿತ್ತಲ್ವಾ? ಕೇಳ ಮಮ್ಮಿನ ಯಾಕೆ ಟಾರ್ಚ್ ಅಂತ ಇಡ್ಲಿಲ್ಲ? ನೀವು ತರ್ಲೆ ಮರಿ ಅಂತ ಇಡ್ಬೋದಾಗಿತ್ತಲ್ವಾ? ನೀನ್ ನಮ್ಮ ಮಮ್ಮಿನ ಕೇಳ್ತೀಯ ನೀನು? ನಮ್ಮ ಮಮ್ಮಿಗೆ ಹೇಳೋ ನೀವ್ ಯಾಕೆ ಸೃಜನ್ ಅಂತ ಹೆಸರಿಟ್ರಿ, ತರ್ಲೆ ಮರಿ ಅಂತ ಇಡ್ಲಿಲ್ಲ ಅಂತ ಕೇಳ್ತೀಯಾ? ಕೇಳ್ತೀನಿ. ನಿಮ್ ಮಮ್ಮಿ ಬಗ್ಗೆ ನಿಂಗೆ ತುಂಬಾ ಇಷ್ಟ ಆಗೋದೇನು? ನಮ್ಮ ಮಮ್ಮಿ ತುಂಬಾ ಸ್ಟ್ರಾಂಗ್, ಫೈಟಿಂಗ್ ಜಾಸ್ತಿ ಆಡೋದು ಮನೇಲಿ. ಫೈಟಿಂಗ್ ಆಡೋದ? ಸುಮ್ಮನೆ ಜೋಕ್ಸ್ ಹಾಕಿ ಡ್ಯಾಡಿ ಜೊತೆ ಫೈಟಿಂಗ್ ಬಾರಿಸ್ತಾ ಇರ್ತಾರ ಹಾಕೊಂಡು. ನಿಮ್ ಡ್ಯಾಡಿ ಪಾಪ ಸಣ್ಣಕ್ಕಿದಾರ? ಹೊಡ್ತಾ ಸರಿಯಾಗಿ ಬೀಳ್ತಾ? ಸ್ವಲ್ಪ ದಪ್ಪನೇ ಇದೆ. ಇಷ್ಟಿದೆ. ನಿನಗೆ ಇಷ್ಟು ಅಂದ್ರೆ ಗೊತ್ತಾಯ್ತು ಅವ್ರ ಪಾಪ ಎಷ್ಟು ಹೊಡ್ತಾ ತಿಂತಾರೆ ಅಂತ. ಏನ್ ಮಾಡ್ತಾರ ಮಮ್ಮಿ? ಬೈತಾರ ಡ್ಯಾಡಿಗೆ? ಭಯಲ್ಲ, ಸುಮ್ಮನೆ ಜೋಕ್ಸ್ ಹೊಡಿತಾ ಇರ್ತಾರೆ. ಹೌದು, ಈ ಶೋಗ್ ಬರೋದಕ್ಕೆ ನಿಮ್ಗೆ ಯಾಕೋ ಭಯ ಅಂತ ಹೇಳ್ತಾ ಇದ್ರು, ಯಾಕೆ? ಇಲ್ಲ, ಫಸ್ಟ್ ಆಡಿಷನ್ ಕೊಟ್ಟಾಗ ತುಂಬಾ ಖುಷಿಯಾಗೇ ಇತ್ತು. ಕಾಲ್ ಬಂದಿದ್ದ ದಿನ ಅವ್ರು ಹೇಳಿದ್ರು, ನಾನು ಅನ್ಕೊಂಡಿದ್ದೆ ಆಕ್ಚುಲಿ ವರ್ಷ ಅವ್ರಿದ್ದಾರ ಆಂಕರಿಂಗ್ ಮಾಡ್ತಾರಂತ. ಸೊ ಅವ್ರ ಕಂಫರ್ಟ್ ಲೆವೆಲ್ ನಾನು ನೋಡಿದ್ದೆ. ಸೊ ಟಿವಿಲಲ್ಲ, ನಿಮ್ದು ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಒಂದು ಎಕ್ಸ್ಪ್ರೆಷನ್ ನನ್ನ ಮಮ್ಮಿ ಅಲ್ಲೇ ಕೂತಿದ್ರು. ಅಪ್ಪ ನಾನ್ ಮಾತ್ರ ಹೋಗಲ್ಲ ಇಲ್ಲಿಗೆ ಅಂತ ಹೇಳ್ದೆ. ಮಮ್ಮಿ ಯಾಕೆ ಅಂದ್ರು. ಸೃಜನ್ ಲೋಕೇಶ್ ಅಂತ ಮಮ್ಮಿ ಅಂದಿದ ತಕ್ಷಣ ಅವರೆಲ್ಲ ಎದ್ದು ಬಿದ್ದು ನಗ್ಬಿಟ್ಟು, ಹುಷಾರು, ಕೇರ್ಫುಲ್ ಆಗಿರು. ರೌಡಿಗಳು ಒಂದ್ ಪಕ್ಷ 5-10 ನಿಮಿಷ ಹೊಡೆದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ನೀವು ಹೊಡೆಯೋದು ತಪ್ಪಿಸ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಶಾಲಲ್ಲಿ ಸಿಸ್ಕೊಂಡು ಹೊಡಿತಾ ಇದ್ರ ನೀವೆಲ್ಲ ಸೇರ್ಕೊಂಡು. ನನ್ಗೆ ಯಾಕೆ ಅಷ್ಟು ಕೆಟ್ಟವನ ನಾನು? ತುಂಬಾ ಒಳ್ಳೆಯವರು, ತಡ್ಕೊಳಕ್ ಆಗಲ್ಲ. ಒಂದ್ಸ ಅಮೃತನು ವಿಷ ಆಗ್ಬಿಡುತ್ತಲ್ಲ, ಆತರ. ಚೂರ್ ಕುಡಿತಾ ಇರಿ ನನ್ನ, ಆಯ್ತಾ? ಚೂರ್ ಸೇವಿಸ್ತಾ ಇರಿ ನನ್ನ. ಓಕೆ, ಟಾರ್ಚ್. ನಿನ್ನ ಇವತ್ತು ಫುಲ್ ಎಪಿಸೋಡ್ ಅಲ್ಲಿ ಟಾರ್ಚ್ ಅಂತ ಕರಿತೀನಿ ನಾನು. ನಾನು ನಿಮ್ಮನ್ನ ತರ್ಲೆಮರಿ ಅಂತ ಕರಿತೀನಿ. ತರ್ಲೆಮರಿ ಅಂತ ಕರಿತೀಯ? ಓಕೆ, ಡನ್. ಕಾಂಪ್ರಮೈಸ್ ಆಗ್ಬಿಡೋಣ. ಓಕೆ, ಎಂಜಾಯ್ ದ ಶೋ. ಚೈತ್ರ. ಮಗನ ಹೆಸರು ಟಾಮ್ಲಿನ್. ಡಾನ್ಸ್ ಅಲ್ಲಿ ಮೈಕಲ್ ಜಾಕ್ಸನ್, ಕರಾಟೆಯಲ್ಲಿ ನಂಬರ್ 1, ಮನೆಯಲ್ಲಿ ಸ್ಕೂಲಲ್ಲಿ ಸೂಪರ್ ಮ್ಯಾನ್. ಅವ್ರ ಮಮ್ಮಿನ ಮಾಡ್ತಾನ ನಂಬರ್ 1. ನೋಡೋಣ, ಪ್ಲೀಸ್ ವೆಲ್ಕಮ್ ಟಾಮ್ಲಿನ್ ಅಂಡ್ ಅವರ ಮಮ್ಮಿ ಸವಿತಾ. ಸೂಪರ್ ಆಗಿ ಡ್ಯಾನ್ಸ್ ಮಾಡಿದೆ ಕಣ. ನಿಮ್ ಫುಲ್ ಹೆಸರೇನು? ಟಾಮ್ಲಿನ್ ಸ್ಟಿಫಿ. ಎಲ್ಲಿರೋದು ನೀನು? ಮೈಸೂರು. ನಮ್ಮೂರು. ಆಹಾ, ಶಬಾಷ್. ನಂಗೊಂದು ಸ್ಟೆಪ್ ಹೇಳ್ಕೊಡ್ತೀಯಾ? ಮಮ್ಮಿನೂ ಮಾಡ್ತಾರ ಡ್ಯಾನ್ಸ್? ಮಮ್ಮಿ ನೆಕ್ಸ್ಟ್ ರಿಯಾಲಿಟಿ ಶೋ ಅದ. ಹೌದೇನ್ರಿ? ಡ್ಯಾನ್ಸ್ ಮಾಡ್ತೀನೇನ್ರಿ? ನೆಕ್ಸ್ಟ್ ಮಾಡಿಸ್ತೀನಿ. ಪೇರೆಂಟ್ಸ್ ರೌಂಡ್ಗೆ ಮಾಡಿಸ್ತೀನಿ. ನನಗೆ ಇವಾಗ ಒಂದು ಇದು ಸ್ಟೆಪ್ ಹೇಳ್ಕೊಡ್ತೀಯಾ? ಈಸಿ ಆಗಿರೋದು. ಕಮಾನ್, ಒಂದ್ಸಲಿ ಮಾಡಿ ತೋರಿಸ್ಬಿಡ್ ನಂಗೆ. 1
2, ಹಾ 3, 4, ಹಾ 5, ಹಾ 6, 7, 8. ಓಕೆ ಮಾಡೋಣ. Ready? 1 2 3 ಸ್ಟಾರ್ಟ್. 1 2 3 4 5 6 7 8. ಎಷ್ಟು ಬೇಗ ಕಲಿತೀನಲ್ಲ. ನಾನು ಸ್ಟೆಪ್ ಹೇಳ್ಕೊಡ್ಲಾ? ಮೇಲೆ ಹತ್ರ ಬಾ. ಓಡಿ ನಾನು ಓಡಿ. ಓಕೆ ಶಬಾಷ್. ಓಕೆ, ನಿಮ್ಗೆ ನಿಮ್ಮ ಮಗನ ಬಗ್ಗೆ ತುಂಬಾ ಇಷ್ಟವಾಗುವಂತ ಒಂದು ಕ್ವಾಲಿಟಿ ಹೇಳಿ. ತುಂಬಾ ಇಷ್ಟ ಅಂದ್ರೆ ಅವನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ, ಎಲ್ಲಾನು ಒಂದೇ ತರ ನೋಡ್ತಾನೆ, ತುಂಬಾ ಹೆಲ್ಪಿಂಗ್ ನೇಚರ್ ಇದೆ. ಚೆನ್ನಾಗಿ ಆಟ ಆಡಿ ಮಮ್ಮಿ ನಂಬರ್ 1 ಅನ್ನೋ ಒಂದು ಟೈಟಲ್ ನ ನೀವು ಗಳಿಸ್ಬೇಕು. ಮತ್ತೆ ಇನ್ನೊಂದ್ ಮಾತು, ನೀವು ಮಾತಾಡೋದು ತುಂಬಾ ಇಷ್ಟ. ನಿಮ್ಗೆ ಮೋಸ್ಟ್ಲಿ ಗೊತ್ತಿರ್ಬೋದು ಅನ್ಸುತ್ತೆ, 90% ಎಲ್ಲ ನಮ್ಮಂತ ಆಂಟೀಸೇ ನಿಮ್ಗೆ ತುಂಬಾ ಫ್ಯಾನ್ಸ್. ಅಯ್ಯಯ್ಯೋ, ಥ್ಯಾಂಕ್ ಯು. ನನಗೂ ಕೂಡ ನೆಕ್ಸ್ಟ್ ಆಂಟಿ ನಂಬರ್ 1 ಅಂತ ಒಂದು ಪ್ರೋಗ್ರಾಮ್ ಮಾಡೋಣ. ಅವಾಗ ಎಲ್ಲರೂ ಸೇರಿ ನನ್ನ ಬಗ್ಗೆ ಗುಣಗಾನ ಮಾಡೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿಯಾಗಿದೆ ನೀವು ಬಂದಿರೋದು. ವೆಲ್ಕಮ್ ಒನ್ಸ್ ಅಗೇನ್. ಬನ್ನಿ. ಮಗಳು ಎಲ್ಲಾದ್ರಲ್ಲೂ ನಂಬರ್ 1, ಹಾಗೆ ಲೈಫ್ ಅಲ್ಲೂ ನಂಬರ್ 1 ಮಾಡ್ಬೇಕು ಅಂತ ಇವರ ಮಮ್ಮಿ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಉಷಾ ಅಂಡ್ ಮೇಘನಾ. ಹಾಯ್ ಮೇಘನಾ. ಹಾಯ್. ಹಾಯ್ ಉಷಾ ಅವರೇ. ಹಾಯ್. ನಿಂಗೆ ಯಾರು ಹೇಳ್ಕೊಟ್ರಿ ಸ್ಟೆಪ್ಪು? ಯಾರು ಹೇಳ್ಕೊಟ್ಟಿಲ್ಲ, ಮತ್ತೆ ಹಂಗೇ ಬರ್ತಾ ಇದೆಯಲ್ಲ. ನಾನೇ ಮಾಡಿದೆ. ಮಾಡ್ತಾರೆ. ಹೌದಾ? ಮ್ಯೂಸಿಕ್ ತಕ್ಕಂಗ್ ಡ್ಯಾನ್ಸ್ ಮಾಡ್ತೀಯ? ಡ್ಯಾನ್ಸ್ ಬರುತ್ತಾ ನಿಂಗೆ? ಡ್ಯಾನ್ಸ್ ಮಾಡ್ತಾರೆ. ಯಾವ ಸ್ಟ್ಯಾಂಡರ್ಡ್ ನೀನು? ಥರ್ಡ್. ಥರ್ಡ್ ಸ್ಟ್ಯಾಂಡರ್ಡ್. ನಾನ್ 4th ಸ್ಟ್ಯಾಂಡರ್ಡ್. ಗೊತ್ತಾ? ಯಾಕೆ? ಸುಳ್ಳು. ಏನ್ ಸುಳ್ಳು? ಫೋರ್ತ್ ಅಲ್ಲ, ಮತ್ತೆ ಯಾವ ಸ್ಟ್ಯಾಂಡರ್ಡ್ ನಾನು? ಸ್ಟ್ಯಾಂಡರ್ಡೇ ಅಲ್ಲ. ಏನ್ ಗುರು, ಮಕ್ಕಳೆಲ್ಲ ಸೇರ್ಕೊಂಡು ನನ್ ಮಾನ ಮರ್ಯಾದೆ ಹರಾಜಾಗ್ತಾ ಇದಾರೆ. ನಾನ್ ಸ್ಟ್ಯಾಂಡರ್ಡೇ ಅಲ್ವಾ? ನೀವೇನ್ ಮಾಡ್ತಾ ಇದೀರಾ? ಹೌಸ್ ವೈಫಾ? ಕೆಲಸ ನಾನು ಮಾಡ್ತಾ ವರ್ಕಿಂಗ್ ಮಾಡ್ತಾ ಇದ್ದೀನಿ. US ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ಅಲ್ಲಿ? ಎಸ್. ಸಾಲ ಕೊಡಿಸ್ರಿ ಒಂಚೂರ್ರಿ. ಸಾಲ ಗಿಲ್ಲ ಎಲ್ಲ ಕೊಡಲ್ಲ. ಸಾಲ ಏನ್ ಬೇಕಂದ್ರೆ US ಹೋಗ್ಬೇಕು ನೀವು ಅಷ್ಟೇ. ನಿಮ್ ಕಂಪನಿಲಿ ಕೆಲಸ ಕೊಡಿಸ್ತಿರೋವಲ್ಲಿ? ಆಗಲ್ಲ, ಸಾರಿ. ಯಾಕೆ? ಆಂಕರ್ಗೆಲ್ಲ ಅಲ್ಲಿ ಕೆಲಸ ಕೊಡಲ್ವಲ್ಲ. ಅಯ್ಯೋ, ವರ್ಕರ್ ಆಗಿ ಬರ್ತೀನಿ, ಎಂಪ್ಲಾಯ್ ಆಗಿ ಬರ್ತೀನಿ. MBA ಆಗಿದ್ರೆ ಬನ್ನಿ. MBA? ಅಯ್ಯೋ ಸದ್ಯ ನನ್ ಮುಸ್ಲಿ ನೋಡಿದ್ರೆ MBA ತರ ಕಾಣುತ್ತ. ಆಲ್ ದಿ ವೆರಿ ಬೆಸ್ಟ್, ಎಂಜಾಯ್. ಓಕೆ, ಬನ್ನಿ. ಆಲ್ ದಿ ಬೆಸ್ಟ್, ಬನ್ನಿ. ಮಗನ ಹೆಸರು ವಿನಯ್. ಹೆಸರು ಮಾತ್ರ ವಿನಯ್, ಆದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ತರ್ಲೆ. ಎಷ್ಟು ತರ್ಲೆ ಇಲ್ಲಿ ಮಾಡ್ತಾನೆ ಅಂತ ನಾವು ನೋಡೋಣ. ಈಗ ಅವರ ಮಮ್ಮಿ ಜೊತೆ ಬರ್ತಾ ಇದ್ದಾರೆ ವಿನಯ್ ಹಾಗೂ ಅವರ ಮಮ್ಮಿ ಹೇಮಲತಾ. ಓಕೆ, ನಾನು ನೀನು ಹಿಂಗೆ ಮಾತಾಡ್ಬೇಕು. ಕೈ ಇಟ್ಕೊಂಡ್ಮೇಲೆ. ಅದು ನಿನ್ನ ಹೆಸರು? ವಿನಯ್ ರಾಘವ್. ವಿನಯ್ ರಾಘವ್. ನಿಮ್ಮ ಮಮ್ಮಿ ಹೆಸರು? ಹೇಮಲತಾ. ಹೇಮಲತಾ. ನಿಮ್ ಡ್ಯಾಡಿ ಹೆಸರು? ಮಂಜುನಾಥ್. ನಿನ್ ಬೆಸ್ಟ್ ಫ್ರೆಂಡ್ ಹೆಸರು? ಸಮೀರ್. ಆಮೇಲೆ ನಿನ್ಗೆ ಇಷ್ಟ ಆಗದೆ ಇರೋರ ಹೆಸರು? ನಮ್ಮಮ್ಮ. ಇಷ್ಟ ಆಗದೆ ಇರೋ ಹೆಸರು ಅಂತ ನಿಮ್ಮಮ್ಮನ? ನಿಮ್ಮಮ್ಮನ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ಇಷ್ಟ. ಅಲ್ಲೇ ಚೇಂಜ್ ಮಾಡ್ಬಿಟ್ಟಲ್ಲ ನೀನು. ಓಕೆ, ನಿಮ್ಮ ಮಮ್ಮಿ ನಿಂಗೆ ಬೈತಾರ? ಏನಂತ? ಹೋಮ್ವರ್ಕ್ ಬರೀ ಇಲ್ಲ ಅಂದ್ರೆ ಶೂಟಿಂಗ್ ಕರ್ಕೊಂಡೋಗಲ್ಲ, ಮಮ್ಮಿ ನಂಬರ್ 1ಗೂ ಕರ್ಕೊಂಡೋಗಲ್ಲ ಅಂತ. ಏನ್ರಿ ಇದು, ಮಕ್ಕಳಿಗೆಲ್ಲ ಈ ತರ ಎಲ್ಲ ಎದುರ್ಸೋಕ್ ಶುರು ಮಾಡ್ಬಿಟ್ಟಿದ್ದೀರಾ? ಶೂಟಿಂಗ್ ಕರ್ಕೊಂಡು ಹೋಗಲ್ಲ ಅಂತಲ್ಲ. ಓಕೆ, ಯಾವ ಸ್ಟ್ಯಾಂಡರ್ಡ್ ನೀನು? ಸೆಕೆಂಡ್. ಓಕೆ ಮಾ, ನಿಮ್ಗೆ ನಿಮ್ ಮಗನ ಬಗ್ಗೆ ತುಂಬಾ ಕೋಪ ಬರುವಂತ ಸನ್ನಿವೇಶಗಳು ಯಾವ್ದು? ತುಂಬಾ ಕೋಪ ಅಂದ್ರೆ ಅವ್ನು ಹೇಳಿದ ಮಾತು ಕೇಳಲ್ಲ. ಕೇಳಲ್ವಾ? ತುಂಬಾ ಅಂದ್ರೆ ತುಂಬಾನೇ. ಹೌದೇನಾ? ನೀನ್ ಮಮ್ಮಿ ನಂಬರ್ 1 ಗೆದ್ರೆ ನಾನು ನಿನ್ ಮಾತೆಲ್ಲ ಕೇಳ್ತೀನಿ ಅಂತ ಹೇಳು. ನಿನ್ ಮಮ್ಮಿ ನಂಬರ್ 1 ಗೆದ್ರೆ ನಾನು ನಿನ್ ಮಾತಾಡಕ್ಕೆ. ಆಯ್ತು. ಬಾ. ಓಕೆ, ನಿಮ್ ಯಜಮಾನ್ರು ಏನ್ ಮಾಡ್ತಾರಮ್ಮ? ಅವರು MNC ನಲ್ಲಿ ಸಪ್ಲೈ ಚೈನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಓಕೆ ಚಿನಿ, ಆಲ್ ದ ವೆರಿ ಬೆಸ್ಟ್. ಬನ್ನಿ. 4 ರೌಂಡ್ಸ್ ಇರುತ್ತೆ. ರೌಂಡ್ ನಂಬರ್ 1 ಅಮ್ಮ ಐ ಲವ್ ಯು. ಬಟ್ ಏನು ಅಂದ್ರೆ, ನೀವು ಯಾವ್ದಕ್ಕೋಸ್ಕರ ಕಾಂಪೀಟ್ ಮಾಡ್ತಾ ಇದ್ದೀರಾ ಅಂದ್ರೆ ಓನ್ಲಿ ಫಾರ್ 1 ರೀಸನ್. ಈ ಸಂಚಿಕೆಯ ಮಮ್ಮಿ ನಂಬರ್ 1 ಅನ್ನುವಂತ ಒಂದು ಟೈಟಲ್ ನಿಮಗೆ ಬರುತ್ತೆ. ಜೊತೆಗೆ ಕುಬೇರನ್ ಸಿಲ್ಕ್ಸ್ ಅವರಿಂದ ಒಂದು ಸೀರೆ ಸಿಗುತ್ತೆ, ಹಾಗೂ ಪಿಜನ್ ಅವರಿಂದ ಒಂದು ಪ್ರೆಷರ್ ಸಿಗುತ್ತೆ, ಅಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಜಿ ಕನ್ನಡ ವಾಹಿನಿ ಅವರ ವತಿಯಿಂದ ನಿಮಗೆ ಒಂದು 21 ಇಂಚಸ್ LCD TV ಕೂಡ ಸಿಗುತ್ತೆ. ತುಂಬಾ ಸಿಂಪಲ್ ಗೇಮ್ಸ್ ಇರುತ್ತೆ, ಎಂಜಾಯ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಒಂದು ವರ್ಲ್ಡ್ ವಾರ್ ಅಲ್ಲ ಇದು ಮಮ್ಮೀಸ್ ವಾರ್. ಓಕೆ, ಎಲ್ಲ ತಯಾರಿದ್ದೀರಾ? ನೀವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ನಮ್ಮ ಮುಂದಿನ ಗೇಮು ಒಂದ್ ಸ್ವಲ್ಪ ತರ್ಲೆ ಗೇಮ್, ಆದ್ರೆ ಅದನ್ನ ನೀವು ಸ್ಯಾರಿ ಹಾಕೋ ಮಾಡೋದಕ್ಕಾಗಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕು. ಓಕೆ, ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ನಾವು ಕೊಡುವಂತಹ ಒಂದು ಕಾಸ್ಟ್ಯೂಮ್ ನ ಹಾಕೊಂಡ್ ಬನ್ನಿ. ಓಕೆ, ಗೇಮ್ ಸ್ಟಾರ್ಟ್ ಮಾಡೋಣ. ಓಕೆ,
ಆಲ್ ಚೊಟಾನೀಸ್ ಅಂಡ್ ಬಟಾನೀಸ್. ಈಗ ನಿಮ್ಮ ಮಮ್ಮಿ ಎಲ್ಲ ಸ್ಪೆಷಲ್ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ, ಸೂಪರ್ ಡೂಪರ್ ಕಾಸ್ಟ್ಯೂಮ್. ಓಕೆ, ಆ ಕಾಸ್ಟ್ಯೂಮ್ ಹಾಕೊಂಡೇ ಅವರು ಇವಾಗ ಮುಂದಿನ ಸುತ್ತನ್ನ ಆಡಬೇಕು. ಓಕೆನಾ? ಹೇಗ್ ಕಾಣಿಸ್ತಾರೆ ನೋಡೋಣ ಈಗ ಮಮ್ಮೀಸು. ಓಕೆ, ಬನ್ನಿ ಆಲ್ ಮಮ್ಮೀಸ್ ಬನ್ನಿ. ಏನ್ ಡಿಫ್ರೆಂಟ್ ಆಗಿದೆ ಅಲ್ಲ ಕಾಸ್ಟ್ಯೂಮ್ಸ್? ಹೇಗ್ ಕಾಣಿಸ್ತಾರೆ ನಿಮ್ಮ ಮಮ್ಮಿ? ಬಫನ್ ತರ ಕಾಣಿಸ್ತಾ ಇದಾರೆ ನಿಮ್ಮ ಮಮ್ಮಿ. ನಿಮ್ಮ ಮಮ್ಮಿ ಆಗಿದ್ರಪ್ಪ? ಫುಟ್ಬಾಲ್. ಫುಟ್ಬಾಲ್. ನಿಮ್ಮ ಮಮ್ಮಿ ಸೂಪರ್ ಆಗಿ ಸೂಪರ್ ಬೂಟ್ಲು ತುಂಬಿದೆ, ಚೆನ್ನಾಗಿದ್ರೆ. ಆದ್ರೆ ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದಾರೆ. ನಿಮ್ಮ ಮಮ್ಮಿ ಆಗಿದಾರಪ್ಪ? ಅವರು ಫುಟ್ಬಾಲ್ ತರ ದಪ್ಪಕ್ಕಿದ್ದಾರೆ. ಓಕೆ, ಸಿಂಪಲ್ ಗೇಮು. ಒಂಚೂರು ಹಿಂದೆ ಬನ್ನಿ, ನೀವೆಲ್ಲ ಹಿಂದೆ ಬನ್ನಿ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ನೀಡಬೇಕು. ಅದಕ್ಕೂ ಮುಂಚೆ ಯಾರು ಉತ್ತರ ನೀಡ್ತಾರೆ ಅಂದ್ರೆ ನಾನು ಜೂಟ್ ಅಂತೀನಿ, ನೀವು 4 ಜನ ಓಡಬೇಕು. ಓಡಿ ಅಲ್ಲಿ 4 ಬಾಲ್ ಇದೆ, ನೀವು ಒಂದೊಂದು ಬಾಲ್ ತಗೊಂಡು ಬರಬೇಕು. ಯಾರು ವಾಪಸ್ಸು ಈ ಜಾಗಕ್ಕೆ ಫಸ್ಟ್ ಬಂದು ನಿಲ್ತಾರೆ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಕರೆಕ್ಟ್ ಉತ್ತರ ಕೊಟ್ರೆ ಅವ್ರಿಗೆ 1 ಪಾಯಿಂಟ್ ಕೊಡ್ತೀನಿ. ಓಕೆ, ಸುತ್ತಿನ ಅಂತ್ಯದಲ್ಲಿ ಯಾರ ಹತ್ರ ಅತಿ ಹೆಚ್ಚು ಅಂಕಗಳಿರುತ್ತೆ ಅವರು ವಿನ್ನರ್ ಆಗ್ತಾರೆ. ಓಕೆ, ನೋಡೋಣ. ರೆಡಿನಾ? ಮೊದಲನೇ ಸುತ್ತು ಅಮ್ಮ ಐ ಲವ್ ಯು. ರೆಡಿ ಇದ್ದೀರಾ? ಯಾಕೆ ಟೆನ್ಷನ್? ಎಲ್ಲ ನಗಿ ಒಂದ್ ಸ್ವಲ್ಪ. ಆಮೇಲೆ ಇನ್ನೊಂದು, ಕೈ ಹ್ಯಾಂಡ್ಸ್ ಅಪ್ ಮಾಡ್ಕೊಳ್ಳಿ, ಹಿಂಗೆ ಹೊಡ್ಬೇಕು. ಓಕೆ, ಕೈ ಇಳಿಸಿದ್ರೆ ಮೈನಸ್. ನೀವು ಬಾಲ್ ತಗೊಂಬಂದ್ರು ನಾನು ಪಾಯಿಂಟ್ಸ್ ಕೊಡಲ್ಲ. ಐ ಯು ರೆಡಿ? 1 2 3 ಜುಟ್. ಓಕೆ, ಇವರು ಪಾಪ ಬಿದ್ದೋಗ್ಬಿಟ್ರು. ನಿಮ್ಮ ಬಾಲ್ ಅಲ್ಲಿ ನಿಮಗೆ ಮಿಸ್ ಆಯ್ತು. ಎನಿವೇಸ್, ನೋ ಪ್ರಾಬ್ಲಮ್. ಓಕೆ, ಸವಿತಾ ಅವರು ಸಕ್ಸಸ್ಫುಲಿ ಬಾಲ್ನ ತಗೊಂಡ್ಬಂದ್ರು. ನಿಮಗೆ ಒಂದು ಸಿಂಪಲ್ ಕ್ವೆಶ್ಚನ್ ಕೇಳ್ತೀನಿ. ಓಕೆ, ಕರ್ನಾಟಕದ ವಿಕಾಸಸೌಧ ಎಲ್ಲಿದೆ? ಹಾವೇರಿ. ಹಾವೇರಿ. ಈಗ ಮೊನ್ನೆ ಓಪನ್ ಇದ್ದಾಯ್ತಾ? ವಿಕಾಸಸೌಧ. ಟಾಮ್ಲಿನ್, ವಿಕಾಸಸೌಧ ಎಲ್ಲಿದೆಯಪ್ಪ? ವಿಕಾಸಸೌಧನ ವಿಧಾನಸೌಧನ? ವಿಕಾಸಸೌಧ. ಬೆಂಗಳೂರು. ಬೆಂಗಳೂರು. ಹೇಳಿ, ಕೊನೆ ಆನ್ಸರ್, ಫೈನಲ್ ಆನ್ಸರ್. ಬೆಂಗಳೂರು. ಬೆಂಗಳೂರಲ್ಲ? ಕರೆಕ್ಟ್ ಆಗಿದೆಯಾ? ವಿಧಾನಸೌಧ ಪಕ್ಕನೇ. ನನಗೆ ಬೆಳಗಾವಿ ಅನ್ಸುತ್ತೆ. ಬೆಳಗಾವಿಲಿ ಇದೆಯಾ? ಎಲ್ಲಿದೆ? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಕರೆಕ್ಟ್ ಆನ್ಸರ್. ಭಾರಿ ಡೌಟ್ ಅಲ್ಲಿ ಇದ್ರಿ ನೀವು, ಸಿಕ್ಕಾಪಟ್ಟೆ ಡೌಟ್ ಅಲ್ಲಿ ಇದ್ರಿ. ವಿಧಾನಸೌಧ ಪಕ್ಕದಲ್ಲಿರೋದು ವಿಕಾಸಸೌಧ. ಓಕೆ, ಸೊ ಸವಿತಾ ಅವರಿಗೆ 1 ಅಂಕಗಳು ಸಿಕ್ಕಿದೆ. ರೆಡಿ? ಹುಷಾರು, ಹ್ಯಾಂಡ್ಸ್ ಅಪ್. 1 2 3 ಜುಟ್. ಓಡ್ತಾ ಇದಾರೆ ನಿಮ್ಮ ಮಮ್ಮಿ. ಸೂಪರಾ? ಬಟ್ ನಿಮ್ಮಮ್ಮನೇಪ್ಪ ಒಳ್ಳೆ ಬಾತ್ಕೋಳಿ ಆಗಿರ್ದಂಗೆ ಕುಡ್ಕು 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 ಓಡ್ತಾ ಇದಾರೆ. ಸವಿತಾ ಅವರೇ, ಏನ್ ಸೀಕ್ರೆಟ್? ಸೀಕ್ರೆಟ್ ಏನಿಲ್ಲ, ಸ್ವಲ್ಪ ಸ್ಪೋರ್ಟ್ಸ್. ಓಕೆ, ವೆರಿ ಗುಡ್. ಈಗ ಮುಂದಿನ ಪ್ರಶ್ನೆ ಕೇಳಲ್ಲ. ಒಬ್ಬ ಮನುಷ್ಯ 30 ದಿನ ನಿದ್ದೆ ಮಾಡದೆ ಬದುಕೋದಿಕ್ಕೆ ಹ್ಯಾಕ್ ಸಾಧ್ಯ? ಬಿಕಾಸ್ ದಿನ ಇರೋದು ಡೇ, ಬದುಕ್ಬೋದಲ್ಲ. ಆಹಾ, ಶಾಬಾಷ್. 30 ದಿನ ನಿದ್ದೆ ಇಲ್ಲದೆ ಹೇಗೆ ಬದುಕೋದು? ರಾತ್ರಿ ನಿದ್ದೆ ಮಾಡೋದು ಅಲ್ವಾ? ಕರೆಕ್ಟ್. ಓಕೆ, 2 ಪಾಯಿಂಟ್ಸ್. ಓಕೆ, ಇವಾಗ ಹೋಗಿ ಹೋಗಿ ನಿಮ್ಮ ಮಮ್ಮಿ ಹತ್ರ ಆ ಬಾಲ್ ತಗೊಂಡೋಗ ಲೇಡಿ ಓಡಿ. ಓಕೆ, ಒಂದು ಸಣ್ಣ ಟ್ವಿಸ್ಟ್ ಕೊಡ್ತೀನಿ ಈಗ. ಏನಂದ್ರೆ ಫಸ್ಟ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಓಕೆ, ಉತ್ತರ ಗೊತ್ತಿರೋರು ಬೇಗ ಓಡ್ತಾರೆ, ಗೊತ್ತಿಲ್ಲದೆ ಇರೋರು ಯೋಚನೆ ಮಾಡ್ಕೊಂಡು ಓಡೋದು. ತಪ್ಪುತ್ತರ ಕೊಟ್ರೆ ಮೈನಸ್ ಪಾಯಿಂಟ್ಸ್ ಕೊಡ್ತೀನಿ. ಸಿಂಪಲ್ ಆಗಿರೋ ಒಂದು ಪ್ರಶ್ನೆ ಕೇಳ್ತೀನಿ. ಗಂಧದ ಗುಡಿ ಚಿತ್ರದ ನಾಯಕ ನಟ ಯಾರು?
ಪ್ರಶ್ನೆನೇ ಪೂರ್ತಿ ಮಾಡಿಲ್ಲ, ಓಡೋಗ್ಬಿಟ್ರಿ ನೀವು. ನಾನು ಯಾವ ಭಾಗ ಅಂತ ಕೇಳಿದ್ನ? ಗಂಧದ ಗುಡಿ 1 2 ಇವಾಗ ಏನ್ ಉತ್ತರ ಹೇಳ್ತೀರಾ? 2 ಹೇಳ್ತೀನಿ. ಇಲ್ಲ, ಒಂದೇ ಹೇಳ್ಬೇಕು ಉತ್ತರ ಹೇಳಿ. ಓಕೆ, ಒಂದ್ ಕೆಲಸ ಮಾಡೋಣ, ಬನ್ನಿ ಇಲ್ಲಿ, ನೀವು 4 ಜನ ಬನ್ನಿ ಇಲ್ಲಿ. ಹಾ ಓಕೆ, ಇವಾಗ ಮಮ್ಮೀಸ್ ಹತ್ರ ಬಾಲ್ ಇದೆಯಲ್ಲ, ಯಾರು ಫಸ್ಟ್ ಬಾಲ್ ತಗೊಂಡು ಅಲ್ಲಿ ಇಡ್ತಾರೆ ಅವ್ರ ಮಮ್ಮಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಓಕೆ, 1 2 3 ಗೋ. ಗಂಧದ ಗುಡಿ ಚಿತ್ರದ ನಾಯಕ ನಟ ಯಾರು? ಗಂಧದ ಗುಡಿ ಭಾಗ 2. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್. ಕರೆಕ್ಟಾ? 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 ಓಕೆ, ಶಿವರಾಜ್ ಕುಮಾರ್ ಕರೆಕ್ಟ್. ಓಕೆ, ಈಗ ಸವಿತಾ ಅವರು 3 ಪಾಯಿಂಟ್ಸ್ ಅಲ್ಲಿದ್ದೀರಾ, ಇನ್ನು ಮಿಗ್ದವರೆಲ್ಲ 0 ಪಾಯಿಂಟ್ಸ್ ಅಲ್ಲಿದ್ದೀರಾ. ಓಕೆ, ಈಗ 4ನೇ ಪ್ರಶ್ನೆ ತುಂಬಾ ಸುಲಭವಾದಂತ ಪ್ರಶ್ನೆ, ಕಡೆಯ ಪ್ರಶ್ನೆ ಆಗಿರುತ್ತೆ. 2010-11ರಲ್ಲಿ ಕರ್ನಾಟಕ ಸರ್ಕಾರದ ಪ್ರೌಢಶಾಲಾ ಶಿಕ್ಷಣದ ಸಚಿವ ಯಾರು? ಇವರಿಬ್ಬರಿಗೂ ಉತ್ತರ ಗೊತ್ತಿದೆ, ನಿಮ್ಮಿಬ್ಬರಿಗೂ ಹೆಂಗ್ ಗೊತ್ತಿಲ್ಲ? ಅದು ಗೊತ್ತಿಲ್ವಾ? ಓಕೆ, ನೋಡೋಣ, ನಿಮಗ್ ಗೊತ್ತಿದ್ಯಾ? ವಿಶ್ವೇಶ್ವರ ಹೆಗಡೆ ಕಾಗೇರಿ. ಶಬಾಷ್, ಸೂಪರ್, ಶಬಾಷ್, 1 ಪಾಯಿಂಟ್. ಸೂಪರ್ ಆಗಿ ಆಡಿದ್ರಿ. ಇವಾಗ ಮಕ್ಕಳೇ ಓಡೋಗ್ಬಿಟ್ಟು ಬಾಲ್ ಇಡಿ. 1 2 3 ಸ್ಟಾರ್ಟ್. ಸೊ ಅಮ್ಮ ಐ ಲವ್ ಯು ಮೊದಲನೇ ಸುತ್ತಿನಲ್ಲಿ ಸವಿತಾ ಅವರು ಸೂಪರ್ ಆಗಿ ಆಡಿ 3 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ 1 ಅಂಕಗಳನ್ನ ನೀವು ಪಡ್ಕೊಂಡಿದ್ದೀರಾ. ಬಟ್ ನೀವಿಬ್ರು ವೆರಿ ಅನ್ಫಾರ್ಚುನೇಟ್ಲಿ 0 and 0. ಬಟ್ ಇಟ್ಸ್ ಓಕೆ, ಮುಂದಿನ ಸುತ್ತಿನಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಓಕೆ, ಹೇಗಿತ್ತು ಈ ರೌಂಡ್? ತುಂಬಾ ಕಷ್ಟವಾಗಿತ್ತು, ಆದ್ರೆ ಎಂಜಾಯ್ ಮಾಡಿದ್ವಿ ಅಲ್ವಾ? ನಮ್ಮ ಉದ್ದೇಶನೂ ಅಷ್ಟೇ, ಏನು ಅಂದ್ರೆ ಮಮ್ಮಿಗಳು ಎಲ್ಲರೂ ಎಂಜಾಯ್ ಮಾಡ್ಬೇಕಷ್ಟೇ, ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಅಂತೂ ಇಂತೂ ಮೊದಲನೇ ಸುತ್ತಿನಲ್ಲಿ ಸವಿತಾ ಅವರು 3 ಪಾಯಿಂಟ್ಸ್ ಹೊಡೆದ್ರಿ. ಹಾ, ಶಬಾಷ್. ನೀವು 1 ಅಂಕನ ಗಳಿಸಿದಿರಾ, ನಾಟ್ ಬ್ಯಾಡ್. ಹೇಮಲತಾ ಅವರು, ಚಟಾಣಿ ಬರಲಿ. ಈಗ ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ, ನೀನು ತುಂಬಾ ಹೈಪರ್ ಆಕ್ಟಿವ್ ಆಗಿ ಡ್ಯಾನ್ಸ್ ಮಾಡ್ತಾ ಇದೀಯ. ನಾನು ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಸಖತ್ತಾಗಿ ಡ್ಯಾನ್ಸ್ ಮಾಡಬೇಕು, ಸಖತ್ ಮಸ್ತಿಯಾಗಿ ಮಾಡಬೇಕು. ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಮ್ಮಿಗೆ -. ಪಾಯಿಂಟ್ಸ್. ಓಕೆನಾ? ಓಕೆ, ರೆಡಿ? ಓಕೆ, ರೆಡಿ. ಅಂದ್ಲು ಆ ದಿನ, ಅಂದ್ಲು ಈ ದಿನ, ಆ ಅಮ್ಮಾಟ, ಆ ಅಮ್ಮಾಟ. ಲಿಪ್ಸ್ ಕೊಟ್ಲು ಆ ದಿನ, ಚಿಪ್ಸ್ ಕೊಟ್ಲು ಈ ದಿನ, ಆ ಅಮ್ಮಾಟ, ಆ ಅಮ್ಮಾಟ. ಪಾಪ ನಿನಗೆ ಒಂದೇ ಒಂದು ಹೇಳ, ನೀನು ಇವಾಗ ಒಂದು ಪಿಕ್ಚರ್ ಮಾಡ್ಬೇಕು ಅಂದ್ರೆ ಯಾವ ಫಿಲಮ್ ಮಾಡೋದಕ್ಕೆ ಇಷ್ಟಪಡ್ತೀಯ? ಗೊತ್ತಿಲ್ವಾ? ನಾನು ಹೇಳ್ತೀನಿ, ಆ ಪಿಕ್ಚರ್ ಮಾಡು. ಕರೆಕ್ಟ್ ಆಗಿ ನೀನು ಭಕ್ತ ಕುಂಬಾರ ಮಾಡ್ಬೋದು, ಆಯ್ತಾ? ಯಾಕೆ ನೋಡಿ, ಸೂಪರ್. ಓಕೆ ಬಾ. ಓಕೆ, ಈಗ ಮುಂದಿನ ಒಂದು ಸುತ್ತಿಗೆ ಹೋಗೋಣ. ಅದಕ್ಕೂ ಮುಂಚೆ ಸವಿತಾ ಅವರೇ ದಯವಿಟ್ಟು ಬನ್ನಿ. ಓಕೆ ಸವಿತಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ಸುತ್ತಿನಲ್ಲಿ ನೀವು ವಿನ್ನರ್ ಆಗಿದ್ರ. ಕುಬೇರನ್ ಸಿಲ್ಕ್ಸ್ ಅವರಿಂದ ಒಂದು ಸೀರೆ ನಿಮಗೋಸ್ಕರ. ಓಕೆ, ಈಗ ಮುಂದಿನ ಸುತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸುತ್ತು. ತುಂಬಾ ಈಸಿ, ಜಾಸ್ತಿ ಏನು ಕಾಂಪ್ಲಿಕೇಶನ್ಸ್ ಇಲ್ಲ, ಏನಿಲ್ಲ. ಸಣ್ಣದೊಂದು ಟ್ವಿಸ್ಟ್ ಕೊಡ್ತೀನಿ ಅಷ್ಟೇ. ಓಕೆ, ಏನು ಅಂದ್ರೆ ಈ ಸುತ್ತಿನ ಹೆಸರು ಅಮ್ಮ ನಿನಗೆ ಸಾಟಿ ಇಲ್ಲ. ಏನಂದ್ರೆ ನೀವೊಂದ್ ಸ್ವಲ್ಪ ಗುದ್ದಾಡ್ಬೇಕು. ಓಕೆ, ರೆಸ್ಲಿಂಗ್ ಮಾಡ್ಬೇಕು. ಯಾರ ಮೇಲೆ? ಯಾರ ಜೊತೆ ಗುದ್ದಾಡ್ಬೇಕು, ರೆಸ್ಲಿಂಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಕರೀಣ ಅವ್ರನ್ನ. ಓಕೆ, ಬನ್ನಿ. ಇವರ ಜೊತೆ ನೀವು ಇವಾಗ ಟಗ್ ಆಫ್ ವಾರ್ ಮಾಡಬೇಕು. ಟಗ್ ಆಫ್ ವಾರ್ ಮಾಡೋದು ಹೇಗೆ ಅಂದ್ರೆ, ಇದನ್ನ ನಿಮಗೆ ಸ್ಟ್ರಾಪ್ ಮಾಡಿರ್ತೀವಿ, ನೀವು ಇದೇ ತರ ಹಾಕೋತೀರಾ. ಅಲ್ಲಿ ಮುಂದ್ಗಡೆ ಪೋಲ್ ಮೇಲೆ ಆರೆಂಜ್ ಇಟ್ಟಿರ್ತೀವಿ, ನೀವು ಎಳೆದು ಹಂಗೆ ಹಿಂಗೆ ಮಾಡಿ ಹಿಂಗೆ ಹೋಗಿ 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 ಇವ್ರು ಬಿಡಲ್ಲ, ಅವರು ಹಂಗೋಗಿ ಆರೆಂಜ್ ಹಿಂಗ್ ಬಂದು ಒಂದು ಬೌಲ್ ಇಟ್ಟಿರ್ತೀವಿ, ಆ ಬೌಲಲ್ಲಿ ಹಾಕ್ಬೇಕಷ್ಟೇ. ಸವಿತಾ ಅಂಡ್ ಉಷಾ, ನೀವು ಫಸ್ಟ್ ಕಾಂಪೀಟ್ ಮಾಡ್ತಾ ಇದ್ದೀರಾ.
ನಿಮಗೆ ಕೊಡುವಂತ ಕಾಲಾವಕಾಶ 1 ನಿಮಿಷ. ಅಲ್ಲಿರೋ ಆರೆಂಜ್ ನ ನೀವು ಬಾಯಲ್ಲಿ ಕಚ್ಚಿ ತಗೊಂಡ್ಬಂದು ಈ ಬೌಲಲ್ಲಿ ಹಾಕ್ಬೇಕು. ಓಕೆ, ಅಲ್ಲಿ ಇಲ್ಲಿ ಬೀಳಿಸೋದಕ್ಕೆ ಹೋಗ್ಬೇಡಿ, ಹುಷಾರಾಗಿ ಮಾಡಿ. ಅಕಸ್ಮಾತ್ ನಿಮ್ಗೆ ಎಳೆಯೋದು ಕಷ್ಟ ಆದ್ರೆ ನಮ್ಮ ಬೌನ್ಸರ್ ಬ್ರದರ್ಸ್ ಇದಾರಲ್ಲ, ಅವ್ರ ಹತ್ರ ನೀವು ಬಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಪ್ಲೀಸ್ ನಂಗೆ ಒಂಚೂರು ಈಸಿ ಆಗೋ ತರ ನೀವು ಒಂಚೂರು ಹೆಲ್ಪ್ ಮಾಡಿ ಅಂತ. ಅವ್ರಿಗೆ ಪಾಪ ಅಂತ ಅನ್ಸಿ ಕರುಣೆ ಬಂದ್ರೆ ನಿಮ್ಗೆ ಹೆಲ್ಪ್ ಮಾಡಿದ್ರು ಮಾಡ್ಬೋದು. ಆದ್ರೆ ನೀವಿಬ್ರು ಕಣಕ್ ಆಗಿರಪ್ಪ, ಅಷ್ಟು ಈಸಿಯಾಗಿ ಕರಗ್ಬಿಡಿ. ಓಕೆ, ರೆಡಿನಾ? ನಿಮಗೆ ಕೊಡುವಂತ ಕಾಲಾವಕಾಶ 1 ನಿಮಿಷ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬಿ ಕೇರ್ಫುಲ್. ಕೈ ಮುಟ್ಟೋಗಿಲ್ಲ. ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನು ಅಲ್ಲಿ ತನಕ ಹೋಗಿದ್ದೀನಿ ಅಣ್ಣ, ಪ್ಲೀಸ್ ಅಣ್ಣ. ಪ್ಲೀಸ್ ಅಣ್ಣ, ಅಣ್ಣ ನನ್ನ ಜೋಡಿ ಅಣ್ಣ, ಪ್ಲೀಸ್ ಪ್ಲೀಸ್. ಉಷಾ ಅವ್ರೆ, ಏನ್ರಿ ತಿಂತೀರಾ ನೀವು? ನೀವ್ ಹೇಳ್ರಿ ಫಸ್ಟ್ ನನಗೆ, ಏನ್ ತಿಂತೀರಾ ನೀವು? ಏನು ತಿನ್ನಲ್ಲ, ಇನ್ನ ಡಯಟ್ ಅಲ್ಲಿದ್ದೀರಿ. ದಪ್ಪ ಡಯಟಾ? 1 2 3 4 5 ಡಯಟ್ ಅಲ್ಲಿ ಇತ್ಕೊಂಡು 5 ಅಂದ್ರೆ ಇನ್ ಕರೆಕ್ಟ್ ಆಗಿ ತಿನ್ನಕ್ ಶುರು ಮಾಡ್ಬಿಟ್ರೆ ಮುಗ್ದಾಯ್ತು. ಇನ್ನು ಶುರು ಮಾಡ್ತೀನಿ. ಪಾಪ ಅಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ, ಅಣ್ಣ ಒಂದ್ಸಲಿ ಒಂದೇ ಅಣ್ಣ ಪ್ಲೀಸ್ ಅಣ್ಣ ಅಂತ. ಅಷ್ಟೊಂದು ಹಿಂಗ್ ನಿಂತ್ಕೊಂಡ್ಬಿಡ್ರು, ಏನಾದ್ರು ಮಾಡ್ಕೊಂಡು ನನ್ಗೇನಾಗ್ಬೇಕು ಅಂತ. ಪಾಪ ಅಟ್ಲಿ ಅಣ್ಣ ಒಂದೇ ಒಂದಂತ ರಿಕ್ವೆಸ್ಟ್ ಮಾಡ್ಕೋತೆ. ಬ್ಯಾಡ್ ಬಾಯ್. ಎನಿವೇಸ್ ಸವಿತಾ ಅವ್ರೆ, ಒಳ್ಳೆ ಪ್ರಯತ್ನ ಪಟ್ರಿ. ಇಟ್ಸ್ ಓಕೆ. ಓಕೆ, 5 ನಿಮ್ಮ ರೆಕಾರ್ಡ್ 5ಕ್ಕೆ ಈಗ ಫಿಕ್ಸ್ ಆಗಿದೆ. ನೋಡೋಣ ಯಾರು ಮುರಿತಾ ಅಂತ. ನೀವಿಬ್ರು ರೆಡಿ ಇದ್ದೀರಾ? ಓಕೆ, ಬನ್ನಿ. ಈಗ ಚೈತ್ರ ಹಾಗೂ ಹೇಮಲತಾ ಅವರು ತಯಾರಿದ್ದೀರಿ? ಚಿನ್ಕೊಳ್ಳೆ, ಪ್ರೇ ಮಾಡ್ತಾ ಇದೀಯಾ ದೇವ್ರಿಗೆ? ಹಾ, ಏನ್ ಪ್ರೇ ಮಾಡ್ತಾ ಇದೀಯಾ? ಮಮ್ಮಿ ಹೋಗಿ ಎತ್ಕೊಳ್ಳಪ್ಪ ಒಂದಾಗಿ ಅಂತ. ಬನ್ರಿ, ಮಜಾ ಮಾಡ್ಬೇಕು ಆಟ ಆಡೋದ್ರಲ್ಲಿ, ಏನಂತ ಅಲ್ವಾ? ಓಕೆ, ನಿಮಗಿರುವಂತ ಕಾಲಾವಕಾಶ 1 ನಿಮಿಷ. ಟೈಮ್ ಸ್ಟಾರ್ಟ್ಸ್ ನೌ. ಕೈಯಿಂದ ಕೈ ಮುಟ್ಟೋಗಿಲ್ಲ. Stop. ಓಕೆ, ಹೇಮಲತಾ ಅವರೇ ಹಾಗೂ ಚೈತ್ರ ಅವರೇ, ನೀವಿಬ್ರು 1 ನಿಮಿಷದಲ್ಲಿ 3 ಆರೆಂಜಸ್ ನ ಬೌಲ್ ಒಳಗೆ ಹಾಕಿದ್ರಿ. ಓಕೆ, ಬಟ್ 1 ಮಿನಿಟ್ ಅಲ್ಲಿ ಅಷ್ಟು ಅಕಂಪ್ಲಿಷ್ ಮಾಡಿದಿರಾ, ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಕಂಗ್ರಾಚುಲೇಷನ್ಸ್. ಓಕೆ, ಸೊ ಇವಾಗ ನೀವು ನಿಮ್ಮ ಜಾಗಕ್ಕೆ ಹೋಗಿ ಯಾರು ಫಸ್ಟ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ತೀನಿ. ಓಕೆ, ಉಷಾ ಅವರು 5 ಆರೆಂಜಸ್, 5. ಸವಿತಾ ಅವರು ನೋ ಆರೆಂಜಸ್. ಹೇಮಲತಾ ಅಂಡ್ ಚೈತ್ರ ಅವರು ಇಬ್ರು ಸೂಪರ್ ಆಗಿ 3 ಆರೆಂಜಸ್. ಮೊದಲನೇ ಸುತ್ತಿನಲ್ಲಿ ಅಮ್ಮ ಐ ಲವ್ ಯು ಸುತ್ತಿನಲ್ಲಿ ನೀವು ಸೂಪರ್ 3 ಪಾಯಿಂಟ್ಸ್ ತಗೊಂಡಿದ್ರಿ, ಆದ್ರೆ ಅದು ನೋ ಎಲಿಮಿನೇಷನ್ ರೌಂಡ್. ಇದು 2ನೇದು ಎಲಿಮಿನೇಷನ್. ಕಾಂಪಿಟೇಷನ್ ಅಂದ್ರೆ ಈ ಒಂದು ಗೇಮಿನ ಫಾರ್ಮ್ಯಾಟ್ ಇಂದ ಹೊರಗೆ ಬರ್ತಾ ಇದ್ದಾರೆ, ಆದ್ರೆ ನಮ್ಮ ಶೋ ಇಂದ ಹೊರಗೆ ಹೋಗಲ್ಲ. ದಯವಿಟ್ಟು ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಮುಂದಿನ ಕಾರ್ಯಕ್ರಮನ ನಾವು ವೀಕ್ಷಿಸೋಣ. ಬನ್ನಿ. ಓಕೆ, 3ನೇ ಸುತ್ತು ಜೋಡಿ ನಂಬರ್ 1 ಮೊದಲನೇದಾಗಿ ಕಾಂಪೀಟ್ ಮಾಡ್ತಾ ಇರೋದು ಹೇಮಲತಾ ಅಂಡ್ ರಾಘವ್. ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಈ ಆಬ್ಸ್ಟಿಕಲ್ ನ ನೋಡ್ತಾ ಇದ್ದೀರಾ, ಸಿಂಪಲ್. ಅಲ್ಲಿಂದ ಹತ್ಬೇಕು, ಹಿಂಗ್ ಬರ್ಬೇಕು, ಇಳಿಬೇಕು.
ಒಂದೇ ರೌಂಡ್. 1 ನಿಮಿಷ ಟೈಮ್ ಕೊಡ್ತೀನಿ. ಇಲ್ಲಿಂದ ಬರ್ತೀರಾ, ಇಳಿತೀರಾ, ಮತ್ತೆ ವಾಪಸ್ ಹೋಗ್ತೀರಾ. ಎಷ್ಟಲ್ಲಿ ಹೋಗ್ತೀರಾ ಅನ್ನೋದು ಇಂಪಾರ್ಟೆಂಟ್. ಹೆಲ್ಪ್ ಮಾಡ್ತೀಯ ಮಮ್ಮಿಗೆ? ಕಮಾನ್. 1 ನಿಮಿಷ ಟೈಮ್ ಇದೆ. ಯಾರು ಎಷ್ಟು ಜಾಸ್ತಿ ಕಾಂಪೀಟ್ ಮಾಡ್ತೀರಾ ಅವರಿಗೆ ಫಸ್ಟ್ ಪ್ರೈಸ್ ಸಿಗುತ್ತೆ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. Lovely. ಜೋರ್ಸು ನೀಟಾಗಿ. ಸ್ಟಾಪ್ 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 ಸ್ಟಾಪ್. ಯಾಕೋ ಬೆಳೆಸ್ತಾ ಇದೆಯಾ ನಿಮ್ಮಮ್ಮನ್ನ? ಅವರೇ ಬೀಳ್ತಾ ಇರೋದು. ನೀನ್ ಹೆಲ್ಪ್ ಮಾಡ್ಬೇಕು ತಾನೆ? 3 ಸಲ ಬೆಳೆಸಿದ್ಯಾ ನಿಮ್ಮ ಮಮ್ಮಿನ ನೀನು. 3 ಸಲ 1 ನಿಮಿಷ ಕಾಲಾವಕಾಶ ಕೊಟ್ಟಿದ್ದೆ. ನೀವು ಇದು ಕ್ರಾಸ್ ಮಾಡೋದು ಕಷ್ಟ ಆಗ್ತಿದೆ ಅಲ್ವಾ? ಸೊ ಐ ವಿಲ್ ಗಿವ್ ಯು ಅಡಿಷನಲ್ 30 ಸೆಕೆಂಡ್ಸ್. ಎಲ್ರಿಗೂ ಅಷ್ಟೇ 1.5 ನಿಮಿಷಗಳನ್ನ ಕೊಡೋಣ. ಟ್ರೈ ಮಾಡಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಫಸ್ಟು ಇಲ್ಲ. ಹೋಗಿ ಹೋಗಿ ಟ್ರೈ ಮಾಡಿ. ಸ್ಟಾಪ್ 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 ಸ್ಟಾಪ್. ಓಕೆ, ನೀವು 4 ಸಲ ಬಿದ್ದಿದ್ದೀರಾ. ಓಕೆ, ವಿ ವಿಲ್ ಟೇಕ್ ಇನ್ ಟು ಕನ್ಸಿಡರೇಷನ್. ಯಾರು ಎಷ್ಟು ಕಮ್ಮಿ ಬೀಳ್ತಾರೆ ಅದನ್ನು ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸರಿ, ನೋಡೋಣ ಬೇರೆಯವರು ಹೇಗೆ ಕಾಂಪೀಟ್ ಮಾಡ್ತಾರೆ ಅಂತ. ಆಲ್ ದ ವೆರಿ ಬೆಸ್ಟ್. ಬನ್ನಿ. ಓಕೆ, ಮೇಘನಾ ಅಂಡ್ ಉಷಾ ರೆಡಿ ಇದ್ದೀರಾ? ಓಕೆ, ಆಲ್ ದ ವೆರಿ ಬೆಸ್ಟ್. 1.5 ನಿಮಿಷಗಳು ನಿಮಗೋಸ್ಕರ. ಬನ್ನಿ. ಟೈಮ್ ಸ್ಟಾರ್ಟ್ಸ್ ನೌ. ಕಮಾನ್ ಕಮಾನ್ ಮೇಘನಾ, ಸಪೋರ್ಟ್ ಮಾಡು. ವಾಪಸ್ ವಾಪಸ್. ಇದಕ್ಕೆಲ್ಲ ಮುಂದಕ್ಕೆ ಮುಂದಕ್ಕೆ ಕೈಬಿಡಿ ಕೈಬಿಡ. ಅದು ಇಟ್ಕೊಳ್ಳಂಗಿಲ್ಲ, ನಿಮಗೆ ಮಾತ್ರ ಸಪೋರ್ಟ್. ರಾಫಾ ಅಂತ ಬನ್ನಿ. ಒಂದು ಜಂಪು ಜಂಪು ಜಂಪು. ಅದು ಸ್ಟಾಪ್ 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 ಸ್ಟಾಪ್. ಏಟಾಯ್ತಾ? ಚೂರ್. ಆಂಬುಲೆನ್ಸ್ ರೆಡಿ ಮಾಡಿಸ್ಲಾ? ಏನ್ ತೊಂದ್ರೆ ಇಲ್ಲ, ಮುಂದೆ ಬನ್ನಿ. ನೋಡ್ರಿ ಹ್ಯಾಂಡ್ಲು. ಸೂಪರ್. ನೀನು ಚಿನ್ನೆ ಬೆಸ್ಟ್. ಸಾಕಾದಾಗ ಸಪೋರ್ಟ್ ಮಾಡಿದೆ. ಸೊ ಆಲ್ಮೋಸ್ಟ್ 1.5 ರೌಂಡ್ಸ್ ಬಂದ್ರಿ. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಅಂಡ್ ನಿಮ್ಮ ಮಗು ಯಾವ ತರ ಸಪೋರ್ಟ್ ಮಾಡುತ್ತಿದ್ದ. ಚಿನ್ಕೊಳ್ಳಿ, ಹಿಂಗ್ ಕುಳ್ಳಿ ಇದೆಯಾ ನಿಮ್ಮ ಅಮ್ಮನಿಗೆ ಎಟ್ಕೋದೇ ಇಲ್ಲ. ಹಿಂಗೆ ಹಿಂಗೆ ಅಂತ ಇರ್ಬೇಕು. ನಾನು ಹಿಂಗೆ ಎತ್ತಿಟ್ಕೊಳ್ಳ ನಿನ್ನ. ಬೇಡ, ಆರಾಮಾಗಿ ನಮ್ಮ ಮಮ್ಮಿ ಕೊಡ್ತೀನಿ. ನಾನೇನ್ ನಿಮ್ ತರ ಅಲ್ಲ. ಅಬ್ಬಬ್ಬಬ್ಬಬ್ಬಬ್ಬ. ಸರಿ, ಓಕೆ, ಆಲ್ ದ ವೆರಿ ಬೆಸ್ಟ್. ಓಕೆ, ರೆಡಿ ಚೈತ್ರ ಅವರೇ? ಟೈಮ್ ಸ್ಟಾರ್ಟ್ಸ್ ನೌ. ಕೈ ನೋ ಹ್ಯಾಂಡ್ ನೋ ಹ್ಯಾಂಡ್ ನೋ ಹ್ಯಾಂಡ್. ಮತ್ತೆ ಈ ಕಡೆ. ಮಿನಿಟ್ಸ್ ಆಯ್ತು ಮಾಡಿ. ಸರಿ ಬಾ, ನೀನೊಂದ್ಸಲಿ ಬಾ. ಬಾ ನಾನಾ ಬಾ.
ಸೂಪರ್. ಒಂದು ಸಲ ಕ್ರಾಸ್ ಮಾಡಿದ್ರಿ, ಆದ್ರೆ ವಾಪಸ್ ಬರೋದಕ್ಕಾಗಿಲ್ಲ. ಬಟ್ ಸ್ಟಿಲ್ ಅ ವೆರಿ ಗುಡ್ ಎಫರ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಈ ಸುತ್ತಿನಲ್ಲಿ ಮೇಘನಾ ಅಂಡ್ ಉಷಾ, ಚೈತ್ರ ಅಂಡ್ ನಮ್ಮ ಟಾರ್ಚ್ ಒಂದು ಸಲ ಕ್ರಾಸ್ ಮಾಡಿ 2 ಸಲ ಬಿದ್ದಿದ್ದೀರಾ. ಬಟ್ 1 ಸಲ ಫುಲ್ ಕ್ರಾಸ್ ಮಾಡಿದ್ದೀರಾ, ಕರೆಕ್ಟ್. ಆದ್ರೆ ಹೇಮಲತಾ ಅಂಡ್ ರಾಘವ್, ನೀವು 1 ಸಲಿನೂ ಕ್ರಾಸ್ ಮಾಡೋದಕ್ಕಾಗಿಲ್ಲ. ಐ ನೋ ಇಟ್ ಇಸ್ ಕಷ್ಟ ಅದು, ಬಟ್ ಆದ್ರೂ ಇದು ಏನಂದ್ರೆ ನಿಮ್ಮ ಇಬ್ಬರ ಜೋಡಿಗೆ ಒಂದು ಸಣ್ಣ ಆಟ ಅಷ್ಟೇ ಅದು. ಬರ ಇಲ್ಲಿ. ಏನಪ್ಪ ಮಾಡ್ಬೇಕು ನೀನು? ಸ್ಟೆಪ್ ಹೇಳ್ಕೊಡ್ತಾ ಇದೀಯ ನೀನು? ಸ್ಟೆಪ್ ಅದು ಸ್ಟೆಪ್ ಅಂತೆ. ಏನಪ್ಪ ಸ್ಟೆಪ್ಪು? ಓಕೆ ಸರಿ, ನಿಮ್ಮ ಮಮ್ಮಿನೂ ಕರ್ಬಿಡೋಣ. ಬನ್ನಿಮ್ಮ. ಹೇಗನ್ನಿಸ್ತು ಮಮ್ಮಿ ನಂಬರ್ 1? ನಂಗೆ ತುಂಬಾನೇ ಖುಷಿ ಆಯ್ತು. ಇಲ್ಲಿ ಸೋಲು ಗೆಲುವು ಮುಖ್ಯ ಅಲ್ಲ. ಸೊ ನಾನ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ನನ್ಗೊಂಥರ ಚೇಂಜ್ ಸಿಕ್ತು. ಸೊ ಮಮ್ಮೀಸ್ಗೂ ಇದು ಒಂಥರ ಒಳ್ಳೆ ಇದು ಅಂತ ಆಟಗಳು ಅಂತ ಹೇಳಿ ಅನಿಸ್ತು. ನೀವು ಇದು ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಪಾರ್ಟಿಸಿಪೇಟ್ ಮಾಡಿದಕ್ಕೋಸ್ಕರ ಕುಬೇರನ್ ಸಿಲ್ಕ್ಸ್ ಇಂದ ನಿಮಗೆ ಒಂದು ಸೀರೆಯನ್ನ ಕೊಡ್ತೀವಿ, ಹಾಗೆ ನಿಮಗೆ ಚಾಕ್ಲೇಟ್ಸ್ ನ ಕೊಡ್ತೀವಿ. ಮೇಘನಾ ಹಾಗೂ ಉಷಾ ಅವರು ಇವಾಗ ನಮ್ಮ ಫೈನಲ್ಸ್ ಅಲ್ಲಿ ಫಸ್ಟ್ ಕಾಂಪೀಟ್ ಮಾಡ್ತಾ ಇದ್ದಾರೆ. ತುಂಬಾ ಈಸಿ. ನಿಮ್ಮಿಬ್ರಲ್ಲಿ ಯಾರು ಬೇಗ ಮಾಡ್ತೀರೋ ಅವ್ರು ವಿನ್ನರ್. ಓಕೆ ಓಕೆ, ರೆಡಿ? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಹುಷಾರು, ಮೆತ್ತಿಗೆ. ಓಕೆ, ಬಿ ಕೇರ್ಫುಲ್. ಬೀಳುತ್ತೆ. ಕರೆಕ್ಟ್ ಆಗಿ ಹಾಕಿಲ್ಲ, ಬೀಳುತ್ತೆ, ಹೇಳಿದೀನಿ. ಹಾಕಿ ಬ್ಯಾಗು. ಹಾಕಿ. ನೀವು ಸೇವಲ್ ಮಾಡೋದಲ್ಲ, ನೀವು ಬನ್ನಿ. ಅಡಿಷನಲ್ ಹೇಗಿತ್ತು ಎಕ್ಸ್ಪೀರಿಯನ್ಸು? ಸಖತ್ ಕಷ್ಟವಾಗಿತ್ತು. ಟೈಮ್ ಇರುತ್ತಾ ನಿಮಗೆ ಬೆಳಗ್ಗೆ ಹೊತ್ತು ರೆಡಿ ಮಾಡೋದಕ್ಕೆ? ಇಲ್ಲ, ಅವಳೇ ರೆಡಿ ಮಾಡ್ಕೊಂತಾಳೆ. ನಾನು ಮಾರ್ನಿಂಗ್ ಶಿಫ್ಟ್ ಹೋದಾಗ, ಸೆಕೆಂಡ್ ಶಿಫ್ಟ್ ಇದ್ದಾಗ ಮಾಡ್ತೀನಿ ಅಷ್ಟೇ. ಸೂಪರ್, ವೆರಿ ಗುಡ್. ತುಂಬಾ ಫಾಸ್ಟ್ ಆಗಿ ಮಾಡಿದೀರಾ. ನಿಮ್ಮ ಟೈಮ್ ಇವಾಗ ಹೇಳಲ್ಲ ನಾನು, ಲಾಸ್ಟ್ ಅಲ್ಲಿ ಅವ್ರು ಆದ್ಮೇಲೆ ಹೇಳ್ತೀನಿ ಯಾರು ಎಷ್ಟು ಅಂತ. ಓಕೆ, ಆಲ್ ದ ವೆರಿ ಬೆಸ್ಟ್. ಚೈತ್ರ ಅವರೇ ತಯಾರಿದ್ದೀರಾ? ತುಂಬಾ ಬೇಗ ಮಾಡಿದಾರೆ ಅವರು. ಸೊ ನೋಡೋಣ, ಗೊತ್ತಾಯ್ತಲ್ವಾ ಯಾವ್ದು ಹೆಂಗೆ ಅಂತ? ಓಕೆ, ಬನ್ನಿ. ಓಕೆ, ಈಗ ಚೈತ್ರ ತಯಾರಿದ್ದೀರಾ? ನಿಮ್ಗೆಲ್ಲ ರೂಲ್ಸ್ ಎಲ್ಲ ಗೊತ್ತಾಗಿದೆ. ಓಕೆ, ಹುಷಾರಾಗಿ ಬೇಗ ಬೇಗ ಮಾಡಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಹಾಕು, ನಿಧಾನಕ್ಕೆ ಹಾಕು. Come on, time is running up. Hey, side go ಹೋಗಂಗಿಲ್ಲ, ಮುಂದೆ ಮುಂದೆ. ಬೇಗ 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 ನಡೀರಿ. ತುಂಬಾ ಈಸಿ ಅಲ್ಲ ಇದು? ಕಷ್ಟ ಆಗ್ತಿದೆಯಾ ನಿಮಗೆ? ಬೇಗ. ಓ, ತುಂಬಾ ತುಂಬಾ. ನಿಮ್ಮ ಮಗಳು ಏನಕ್ಕೂ ಹೆಲ್ಪ್ ಮಾಡಂಗಿಲ್ಲ. ಬೇಗ ಬೇಗ ಎತ್ತಿ ಎತ್ತಿ. Come on, ಬೇಗ ಮಾಡಿಪ್ಪ. ಬನ್ನಿ ಬನ್ನಿ. ಕೊಳ್ಳಿ. ನಾನು ಹಿಂಗೆ ತಿಂತೀನಿ ಅಲ್ವಾ, ಹಿಂಗೆ ಹಾಕಿ. ನಾನು ಯಾವಾಗಲೂ ಹಿಂಗೆ ತಿನ್ನೋದಲ್ಲ. ಹುಷಾರು. ಓಂ ಹುಷಾರು. ಓಂ ಹುಷಾರಿ. Come on, mom. Mom.
ಹಾಕು ಫಸ್ಟ್ ಇದು. ಹಾಗೆ ಹಾಕೊಂಬ, ಪರವಾಗಿಲ್ಲ. ಮ್ಯಾಚ್ ಬೇಗ. ಬೇಗ. 6, 7, 8, 9. ಬ್ಯಾಗ್ ಹಾಕಿ ಬೇಗ. ಬಾ ಪೊಸಿಷನ್. ಈಗ ನಿಮ್ಮಿಬ್ಬರಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಆದ್ರೆ ಒಂದು ವಿಷಯ ಹೇಳ್ಬೋದು, ನಿಮ್ಮಿಬ್ಬರಿಗೂ ಎಷ್ಟು ಗೊತ್ತಾ ಡಿಫ್ರೆನ್ಸ್ ಇರೋದು? ಕರೆಕ್ಟ್ ಆಗಿ 11 ಸೆಕೆಂಡ್ಗಳು, 12 ಸೆಕೆಂಡ್ ಡಿಫ್ರೆನ್ಸ್ ಇದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಒಬ್ಬ ಸೂಪರ್ ಆಗಿ. ನಾನು ನಿಮ್ಮ ಮಮ್ಮಿನ ಕೇಳಿದ್ವಿ. ನಾನು ಆಮೇಲೆ ಕೇಳ್ತೀನಿ, ಫಸ್ಟ್ ಮಮ್ಮಿನ ಕೇಳ್ತೀನಿ. ಹೇಗಿತ್ತು? ಇಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಇದು ಲಾಸ್ಟ್ ರೌಂಡ್ ಯಾರು ಡಿಸೈನ್ ಮಾಡಿದ್ರು ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಬಿಕಾಸ್ ಎಷ್ಟೋ ಜನ ಮೀನ್ಸ್ ಹಸ್ಬೆಂಡ್ಸ್ಗೆ ಆಗಲಿ ದೇ ಡೋಂಟ್ ನೋ ಆಕ್ಚುಲಿ ನಾವು ಎಷ್ಟು ಸ್ಟ್ರಗಲ್ ಮಾಡ್ತೀವಿ ಅಂತ. ಇನ್ಫ್ಯಾಕ್ಟ್ ಐ ಬ್ರಷ್ ಮೈ ಟೀತ್ ಅಟ್ 10 o'clock ಮೋಸ್ಟ್ ಆಫ್ ದ ಟೈಮ್. ಯಾಕಂದ್ರೆ ಆ ತರ ನಮ್ಗೆ ಶೆಡ್ಯೂಲ್ ಇರುತ್ತೆ. ಲೈಕ್ ದಿಸ್ ಇಸ್ ಲೈಕ್ ಈ ಮಮ್ಮಿ ನಂಬರ್ 1 ಅನ್ನೋದಕ್ಕೆ ಹೇಳಿ ಮಾಡಿಸ್ದಂಗಿದೆ. ಇಟ್ಸ್ ಲೈಕ್ ಸೂಪರ್. ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ಇದು ಐಡಿಯಾ ನಂದೇ. ಇದಕ್ಕೆ ಆಕ್ಚುಲಿ ನಿಮ್ ಬದಲು ನಿಮ್ ಮಮ್ಮಿ ಬಂದಿದ್ರೆ ಇನ್ನೂ ಎಕ್ಸಲೆಂಟ್. ಹೌದು, ಮಮ್ಮಿ ನಂಬರ್ 1 ಅಲ್ವಾ? ಡ್ಯಾಡಿನೇ ಆಗಿಲ್ಲ, ನೀವ್ ಹೆಂಗ್ ಬಂದ್ರಿ ಇಲ್ಲಿ ಮಮ್ಮಿ ನಂಬರ್ 1ಗೆ? ಅದು ಕಾನ್ಸೆಪ್ಟ್ ಮಮ್ಮಿ ನಂಬರ್ 1 ಅಂದ್ರೆ ಆಂಕರ್ ಮಮ್ಮಿ ನಂಬರ್ 1 ಆಗಿರ್ಬೇಕಾ? ಹೌದು. ಇವಾಗ Your mom is mummy ಸರಿ, number ಇವಾಗ one. ಹಾರರ್ ಶೋ ಮಾಡಿದ್ರೆ ಆಂಕರ್ ದೆವ್ವ ಆಗಿರ್ಬೇಕಾ? ಆಂಕರ್ ದೆವ್ವ ಆಗಿರಲ್ಲ, ಬಟ್ ಹಾರರ್ ಶೋ ಮಾಡೋನು ನೋಡಿ ಸೇಮ್ ದೆವ್ವ ತರಾನೇ ಇರ್ತಾನೆ. ಆ. ಎಕ್ಸಾಂಪಲ್ ಯು. ಓಕೆ, ನೋಡೋಣ ಇಬ್ರಲ್ಲಿ ಯಾರು ಗೆದ್ದಿದ್ದಾರೆ ಅಂತ. ಓಕೆ, ಆಲ್ ದ ವೆರಿ ಬೆಸ್ಟ್. ಇದು ಗೇಮ್ಗಿಂತ ಹೆಚ್ಚಾಗಿ ಇಟ್ ಇಸ್ ಅಬೌಟ್ ಸೆಲೆಬ್ರೇಷನ್ ಆಫ್ ಮದರ್ಹುಡ್. ಸೊ ಹಾಗಾಗಿ ನೀವಿಬ್ರು ಸೂಪರ್ ಆಗಿ ಆಟ ಆಡಿದ್ದೀರಾ. ಡಿಡ್ ಯು ಎಂಜಾಯ್ ದ ಶೋ? ಶೋರ್? ನೀವ್ ಎಂಜಾಯ್ ಮಾಡಿದ್ರಾ? ಖಂಡಿತ. ಓಕೆ, ಬನ್ನಿ ವಿನ್ನರ್ ಯಾರು ಅಂತ ಹೇಳೋಣ. ಐ ವಾಂಟ್ ಟು ಕಂಗ್ರಾಚುಲೇಟ್ ಎವ್ರಿಬಡಿ ಫಾರ್ ಪಾರ್ಟಿಸಿಪೇಟಿಂಗ್. ಒಳ್ಳೆ ಮಜಾ ಕೊಟ್ಟಿದ್ರಿ, ತುಂಬಾ ಚೆನ್ನಾಗಿತ್ತು, ನಾವು ಎಂಜಾಯ್ ಮಾಡಿದ್ವಿ. ಆದರೆ ವಿನ್ನರ್ ಯಾರು? ನೀವೇ ಹೇಳ್ರಿ. ಕುಶಾಲ, ಚೈತ್ರ. Yeah. ಮೇಘನ, ಟಾರ್ಚ್. Who is it? 4 minutes 47 seconds ಒಬ್ಬರದು, 4 minutes 35 seconds ಇದೆ. You don't know who's mommy number 1? Shall I tell you who's mommy number 1? ಹೇಳವೈ ಬೇಡವೈ? ಶೋರ್ ಹೇಳ. ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 is ಅಯ್ಯೋ, ಬೇಗ ಹೇಳ್ರಿ. ಆಗಲ್ರಿ, ನಮ್ಗೆ ಸಿಕ್ಕಾಪಟ್ಟೆ ಟೈಮ್ ಇದೆ, ನಾವು ಸ್ಲೋ ಆಗಿ ಹೇಳೋದು. ಇವತ್ತಿನ ಸಂಚಿಕೆಯ ಮಮ್ಮಿ ನಂಬರ್ 1 is ಚೈತ್ರ. ಟಾರ್ಚು, ಶಬಾಷ್ ಶಬಾಷ್. ನೀವು ಸೂಪರ್ ಆಗಿ ಆಡಿದ್ರಿ, ಫ್ಯಾಂಟಾಸ್ಟಿಕ್. ಬಟ್ ಐ ಎಂಜಾಯ್ಡ್ ಅಪ್ಪ, ಐ ರಿಯಲಿ ಲವ್ಡ್ ಇಟ್. ಹುಷಾರೇ ಚಿನಿ, ನಿನಗೆ ಚಾಕ್ಲೇಟ್ಸ್. ಪಿಜನ್ ಹೋಮ್ ಅಪ್ಲಯನ್ಸಸ್ ಇಂದ ಒಂದು ಪ್ರೆಷರ್ ಕುಕ್ಕರ್ ಹಾಗೂ ಕುಬೇರನ್ಸ್ ಇಂದ ಒಂದು ಸ್ಯಾಲ್. ಪಿಜನ್ ಹೋಮ್ ಅಪ್ಲಯನ್ಸಸ್ ಇಂದ ನಿಮಗೆ ಒಂದು ಪ್ರೆಷರ್ ಕುಕ್ಕರ್, ಕುಬೇರನ್ಸ್ ಅವರಿಂದ ಒಂದು ಸೀರೆ ಹಾಗೂ ಜಿ ಕನ್ನಡ ವಾಹಿನಿಯಿಂದ 21 inch LCD TV. ಯಾರಿಗೆ ಕಿಸ್ ಕೊಟ್ಟಿದ್ದೀನ ಅಲ್ಲೋಗಿ? ನಂಗೆ ಯಾರಿಗೂ ಇಲ್ಲ. ನನಗೆ ಕೊಡಲ್ವಾ? ಕೊಟ್ಟು ಕೊಡು, ಕೊಡು ಬೇಗ. ಆಯ್ತಾ? ನೀವೇ ನಾನು ಹೇಳಿದ್ದು ಕೊಡು ಅಂತ. ಆಯ್ತು ಬಿಡಪ್ಪ. ಓಕೆ ವೀಕ್ಷಕರೇ, ತುಂಬಾ ಮಜಾ ಆಯ್ತು. ವೆರಿ 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 ಹ್ಯಾಪಿ ಮೂಮೆಂಟ್ ಫಾರ್ ಚೈತ್ರ ಆಮೇಲೆ ಅವರ ಮಗಳು ನಮ್ಮ ಟಾರ್ಚ್ಗೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ. ಆದ್ರೆ ಮತ್ತೆ ಇನ್ನೂ ಒಂದು ಸೂಪರ್ ಆಗಿರೋ ಒಂದು ಎಪಿಸೋಡ್ ನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ನೆನಪಿರಲಿ, ಗಿರ್ಜಮ್ಮನ್ ಸಣ್ಣು, ನಾನು ನಿಮ್ಮ ಸೃಜನ್ನು. ಇಲ್ಲಿ ಸಿಗುತ್ತೆ ತುಂಬಾ ಫನ್ನು. ನೀವು ನೋಡ್ತಾ ಇರಿ ಮಮ್ಮಿ ನಂಬರ್ 1.